ಅರೇ ಅತ್ತೆ, ಸಂದೀಪ್ ಎಲ್ಲಿ? ಊಟ ಬಡಿಸ್ತಿದೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಹಾ, ಅವನು ಆಫೀಸ್ಗೆ ಹೋಗ್ಬಿಟ್ಟ. ದಿನ ನೀನ್ ಮಾಡೋ ಅಡ್ಗೆ ಯಾರ್ ತಿಂತಾರೆ? ಯಾವಾಗ್ಲೂ ಹೀರೆಕಾಯಿ ಮಾಡ್ಕೊಂಡ್ ಕೂತಿರ್ತೀಯ ನೀನು. ಈ ಹೀರೆಕಾಯಿ ಪಲ್ಯ ಮಾಡಿದ್ರೆ ತಿನ್ನಕ್ಕೆ ಮನ್ಸ್ ಬರಲ್ಲ. ಅತ್ತೆ ಪ್ಲೀಸ್ ಅತ್ತೆ, ಮಕ್ಕಳು ಮುಂದೆ ಹೇಳ್ಬೇಡಿ, ಸುಮ್ನೆ ಇರಿ ಅಲ್ವಾ. ಆಮೇಲೆ ಅವ್ರು ಕೂಡ ತಿನ್ನೋದಿಲ್ಲ ಅಂತ ಹಠ ಮಾಡ್ತಾರೆ. ವಾರದಲ್ಲಿ 7 ದಿನ ಇಲ್ದೆ 2 ದಿನ ಆದ್ರೂ ಮಾಡ್ಲೇಬೇಕಲ್ವಾ? ನಿನ್ನೆ ಸೋಯಾಬೀನ್ ಮಾಡಿದ್ದೆ, ಮತ್ತೆ ಪನ್ನೀರ್ ಕೂಡ ಮಾಡಿದ್ದೆ ಅಲ್ವಾ? ಯಾಕೆ ಮಾತಾಡ್ತೀರಿ ಹೀಗೆ? ಛೀ, ಅದನ್ನ ಪನೀರ್ ಹೇಳ್ತೀರಾ? ಪಾತ್ರೆಲ್ ಸಾಬೂನಿದ್ದಕ್ಕೆ ಹಾಲಾಳಾಯ್ತು, ಅದ್ರಲ್ಲಿ ನೀವು ಪನೀರ್ ಮಾಡಿದ್ರಿ. ಅದನ್ ಯಾರಾದ್ರೂ ಪಲ್ಯ ಹೇಳ್ತಾರಾ? ಒಂದ್ ಗ್ಲಾಸ್ ನೀರ್ ಕೊಡಂದ್ರೆ ನಿನ್ ಕಿಚನ್ಗ್ ಬರಲ್ಲ? ಹಾ, ಯಾರ್ ಹೇಳ್ತಾರ ನಿಂಗಿದೆಲ್ಲ? ಇದೆಲ್ಲ ಆಗಿದೆ ಅಂತ ನಿನ್ಗೇಂಗ್ ಗೊತ್ತು ಹೇಳು? ಅಜ್ಜಿ ಹೇಳಿದ್ದು ಮತ್ಯಾರು? ಅತ್ತೆ, ಏನು ಅತ್ತೆ ಅತ್ತೆ ಅತ್ತೆ? ಹಾ, ಯಾವಾಗ್ ನೋಡು ಹೀರೆಕಾಯಿ ಮಾಡೋದು. ಹಾಲು ಒಡ್ದೋಗಿತ್ತು, ಅದ್ರಲ್ಲಿ ಪನ್ನೀರ್ ಮಾಡಿ ಅದ್ರಿಂದ ಪಲ್ಯ ಮಾಡಿಟ್ಟಿದ್ಯಾ. ಅರೇ ಬಿಡು ಬಿಟ್ಟು, ನನಗೂ ಇದ್ ತಿನ್ನಕ್ ಇಷ್ಟ ಆಗ್ತಿಲ್ಲ. ಬಾ, ಬಸ್ ಬಂದಿದೆ, ನಾವ್ ಹೋಗ್ಬಿಡೋಣ. ಮಕ್ಳ ನಿಲ್ಲಿ, ತಕೊಳ್ಳಿ 100 ರೂಪಾಯಿ. ಕ್ಯಾಂಟೀನಲ್ಲೇನಾದ್ರೂ ತಿನ್ನಿ, ಆಯ್ತಾ? ಮಾವ ಚೆನ್ನಾಗ್ ಮುದ್ ಮಾಡಿಟ್ಟಿದ್ದಾರೆ, ಅದಕ್ಕೆ ಇವ್ರು ತಿಂದಿಲ್ಲ. ಇವಾಗ ಮಾವ ಕಾಸ್ ಕೊಡ್ತಾರೆ, ತಿನ್ಕೊಳ್ಳೋಣ ಅಂತ ಹೋಗ್ಬಿಟ್ಟಿರ್ತಾರೆ. ಏನ್ ಮಾತಾಡ್ತಿದ್ರ ಅತ್ಗೆ? ಅಪ್ಪ ಹತ್ರ ಮಾತಾಡೋ ರೀತಿ ಇದೆನಾ? ಪಾಪ ದುಡ್ಡು ಕೊಟ್ರೆ ಇವಾಗ ಏನಾಯ್ತು? ಆಚೆ ಏನಾದ್ರೂ ತಗೋತಾರೆ. ಸರಿ ಬಿಡಿ, ನನ್ಗೂ ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಆಯ್ತು, ಏನ್ ಸಮಸ್ಯೆ ಇಲ್ಲಮ್ಮ, ಛೋಲೆ ಭಟೂರೆ ಆರ್ಡರ್ ಮಾಡೋಣ ಇವತ್ತು. ಅವ್ರ ಮಾತುಗಳೆಲ್ಲ ಕೇಳಿ ಪಾಪ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಮೇಲೆ ಹೋಗಿ ಅವಳು ಅವ್ರ ಫ್ರೆಂಡ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ. ಏನೇ ಅವ್ರಿಗೆ ಅಷ್ಟ್ ಕೊಬ್ಬು? ಈ ನಡುವೆ ಸೊಸೆಯಂದ್ರು ಏನು ಊಟ ಹಾಕೋದಿಲ್ಲ ಕಣೆ ಅತ್ತೆ ಮಾವಂದಿರ್ಗೆ. ಇಷ್ಟು ಮಾಡಿದ್ರು ಅವ್ರಿಗೆ ಊಟ ತಿನ್ನೋದಕ್ಕೆ ಕಷ್ಟ ಏನೇ? ಬಿಡ ಅವ್ರ ಬಗ್ಗೆ. ಒಂದ್ 3 ದಿನ ಅಡ್ಗೆ ಮಾಡ್ದೇ ಇರು, ಆಗ್ಲೇ ಅರ್ಥ ಆಗತ್ತ ಅವ್ರಿಗೆ. ಹಾ, ಬುದ್ಧಿ ಬರಲ್ಲ, ಏನು ಬರಲ್ಲ. ಆಚೆಯಿಂದ ಊಟ ತಂದು ತಿನ್ನಕ್ ಅವ್ರು ಚೆನ್ನಾಗ್ ರೀಸನ್ ಸಿಗುತ್ತೆ. ಇವ್ರು ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬಿಟ್ಟಿದ್ದಾರೆ ಕಣೆ. ನಾನ್ ಹೆಂಗ್ ತಿನ್ನೋದ್ ಹೇಳು? ಅವ್ರನ್ನ ಬಿಟ್ಟು ಬೇಜಾರಾಗ್ತಿದೆ ನಂಗೆ. ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ಸರಿ ಬಿಡೆ, ಏನ್ ಮಾಡು? ಏನಾದ್ರೂ ಅವ್ರಿಗೆ ಇಷ್ಟ ಆಗಿರುವುದನ್ನ ಮಾಡಿ ತಗೊಂಡೋಗ್ಕೊಡು. ಹಂಗಂತ ಹೇಳಿದ ತಕ್ಷಣ ಅವಳಿಗೆ ಐಡಿಯಾ ಇಷ್ಟ ಆಗತ್ತೆ. ಮತ್ತೆ ಅವ್ರ ಗಂಡನ್ಗೆ ಇಷ್ಟ ಆಗಿದ್ದನ್ನ ಅಡ್ಗೆ ಮಾಡ್ಕೊಂಡು ಒಂದ್ ಬಾಕ್ಸಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾಳೆ. ಅಲ್ಲೋಗ್ ನೋಡಿದ್ರೆ ಅವ್ರ ಗಂಡ ಹ್ಯಾಪಿಯಾಗಿ ಕ್ಯಾಂಟೀನಲ್ಲಿ ತಿಂತಾ ಇರ್ತಾನೆ. ನಾನ್ ನಿಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ಕೊಂತಂದ್ರೆ ನೀವ್ ಕ್ಯಾಂಟೀನಲ್ಲಿ ಕುತ್ಕೊಂಡ್ ತಿಂತಿದ್ದೀರಾ. ನಾನೇನ್ ಮಾಡ್ಲಿ? ನಿನ್ನ ಟಿಫಿನ್ಗೆ ಕಾಯ್ಕೊಂಡು ಸುಮ್ನಿರ್ಲಾ? ನಾನೆಷ್ಟೋ ಪ್ರೀತಿಯಿಂದ ನಿಮ್ಗೋಸ್ಕರ ಗೋಬಿ ಮಾಡ್ಕೊಂಡ್ ಬಂದೆ, ಅದನ್ನಾದ್ರೂ ತಿನ್ಬೋದಲ್ವಾ? ಅದ್ರಲ್ಲೇನು ಹೊಸ್ತಿದೆ ಹೇಳು? ನೀನು ಯಾವ ಪಲ್ಯ ಮಾಡಿದ್ರು ಕೂಡ ಒಂದೇ ರೀತಿ ಮಸಾಲ ಇರುತ್ತಲ್ವಾ? ಏನ್ ತಿಂತೀವಿ ಅಂತಾನೂ ಗೊತ್ತಾಗಲ್ಲ ಬಿಡು. ಎಲ್ಲಾ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ, ಅದು ಕೂಡ ಅವ್ನು ನೋಡಲ್ದಿಲ್ಲ. ಎಲ್ಲಾರ ಮುಂದೆನೂ ಅವಮಾನ ಮಾಡ್ಬಿಡ್ತಾನೆ. ಆಮೇಲೆ ಮನೆಗ್ ಬೇಜಾರಾಗ್ ಬರ್ತಾಳೆ. ಆಮೇಲೆ ಅವಳು ಡಿಸೈಡ್ ಮಾಡ್ತಾಳೆ ಇನ್ಮೇಲೆ ಅಡ್ಗೆನೆ ಮಾಡ್ಬಾರ್ದಂತ. ಅದ್ರಿಂದ ಅವತ್ತಿನ ರಾತ್ರಿ ಅಡ್ಗೆನೆ ಮಾಡಲ್ಲ. ನಡೀರಿ, ಎಲ್ಲ ರೆಡಿಯಾಗಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಅರೆ, ಆಚೆ ಹೋಗೋದಕ್ಕೆ ಟೈಮ್ ಆಗ್ಬಿಟ್ಟಿದೆ. ಅಲ್ಲೋಗಿ ಆರ್ಡರ್ ಮಾಡಿ ಬೇರೆ ವೇಟ್ ಮಾಡ್ಬೇಕು. ಮತ್ತೆ ಮಾವ, ನೀವು ಬೇರೆ 7 ಗಂಟೆಗೆಲ್ಲ ಊಟ ಮಾಡ್ತೀರಲ್ವಾ? ಏನಿಲ್ಲಮ್ಮ, ಒಳ್ಳೆ ತಿನ್ನೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ಬೋದಪ್ಪ. ಆಮೇಲೆ ಅವ್ರು ಎಲ್ಲರೂ ಸೇರ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಾರೆ. ತುಂಬಾ ಚೆನ್ನಾಗಿ ಅಲ್ಲಿ ತಿಂತಿರ್ತಾರೆ. ಅದ್ಗೆ ಯಾವಾಗ್ಲೂ ಕೇಳ್ತಿರಲ್ವಾ ನನ್ನ ಅಡ್ಗೆಗೆ ಏನ್ ಕಡಿಮೆ ಅಂತ? ಹೋಟೆಲ್ ಊಟದ ಬಗ್ಗೆ ಏನು ಕೊರತೆ ಇಲ್ದೆ ತಿಂತಿದ್ದೀರ ಅಂದ್ರೆ ನಿಮ್ ಅಡ್ಗೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಒಳ್ಳೇದಾಯ್ತಪ್ಪ ನೀನು ಹೊರಗಡೆ ಕರ್ಕೊಂಬಂದೆ. ಅಮ್ಮನ ಊಟ ತಿಂದು ತಿಂದು ಸಾಕಾಗೋಗಿದೆ ನಂಗೆ. ಸ್ವಲ್ಪ ತಾದ ನಂತರ ಅವ್ರು ಚೆನ್ನಾಗ್ ತಿಂತಾರೆ. ಬಿಲ್ ಕೂಡ ಬರತ್ತೆ. ಇರೋ ಮಗನೇ, ಬಿಲ್ ಯಾಕೆ ನೀನ್ ಕೊಡ್ತೀಯಾ? ಸೊಸೆ ಕೊಡ್ತಾಳೆ ಬಿಡು. ರೇಷನ್ಗಂತ ದುಡ್ಡು ಕೊಟ್ಟಿರ್ತೀವಲ್ವಾ, ಇವತ್ ಅಡ್ಗೆ ಮಾಡಿಲ್ಲ ಅಂದ್ರೆ ಆ ದುಡ್ಡು ಮಿಕ್ಕಿರತ್ತೆ. ಅದೇ ದುಡ್ಡನ್ನ ಕೊಡ್ತಾಳೆ ಬಿಡು. ಹಂಗಂತ ಹೇಳಿದ ತಕ್ಷಣ ಅವಳ ದುಡ್ಡನ್ನ ಕೊಡ್ತಾಳೆ. ಆಮೇಲೆ ಮನೆಗೆ ಹೋಗ್ತಾರೆ. ಮಾರನೇ ದಿನ ಬೆಳಗ್ಗೆ ನನ್ನ ಮಗಳು ನೇಹ ಎಲ್ಲ ಆರ್ಡರ್ ಮಾಡಿದಾಳೆ. ಪರಾಟ ಎಲ್ಲ ಆರ್ಡರ್ ಮಾಡಿದಾಳೆ. ಬಿಟ್ಟು ನಿನಗೆ ಫ್ರೆಂಚ್ ಫ್ರೈಸ್ ಕೂಡ ಇದೆ ಕಣೋ. ಓಹ್, ಈಗೇನ್ ಫೆಸಿಲಿಟಿ ಇದೆ ಕಣೋ, ಎಲ್ಲ ಫೋನಲ್ಲೇ ಆಗ್ಬಿಡುತ್ತಲ್ವಾ? ಹಾ, ಮನೆಗೆ ಊಟ ಬಂದ್ಮೇಲೆ ಕೊಡ್ತಾಳೆ ಸೊಸೆ ದುಡ್ಡನ್ನ. ಏನು, ನಾನ್ ಕೊಡ್ಬೇಕಾ? ಹಾ ಹೌದು, ನೀನೆ. ಮತ್ತೆ ನಿನ್ ಕಿಚನ್ ಇರುವ ಸಾಮಾನೆಲ್ಲ ಮಿಕ್ಕೋದು. ಈ ರೀತಿ ಮನೇಲಿರೋರು ಏನಾದ್ರೂ ಆರ್ಡರ್ ಮಾಡ್ತಾಳೆ. ಮತ್ತೆ ಸೊಸೆನೆ ಅದಕ್ಕಾದ ದುಡ್ಡು ಕೊಡ್ಬೇಕಾಗಿತ್ತು. ಮತ್ತೆ ಈ ರೀತಿ 1 ತಿಂಗಳು ಬರ್ಬೇಕಾಗಿರುವ ದುಡ್ಡು ಒಂದೇ ಒಂದು 10 ದಿನದಲ್ಲೇ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಒಂದಿನ, ಸರಿ ಈ ಊಟನ ಯಾರು ಓಪನ್ ಮಾಡ್ಬೇಡಿ, ಇದಕ್ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. 20,000 ಕೊಡ್ತೀನಿ ನಾನು ನಿಂಗೆ ತಿಂಗಳಿಗೆ. ಎಲ್ಲರ ಆಹಾರ ಜವಾಬ್ದಾರಿ ನಿಂದೆ ಅಲ್ವಾ? ಒಂದು ಹೆಂಗಸ್ಗೆ ದುಡ್ಡು ಕೊಟ್ಟು ಅದರಿಂದ ಮ್ಯಾನೇಜ್ ಮಾಡಕ್ ಹೇಳಿದ್ರೆ ಒಂದು ಹೆಂಗಸೆ ಅದನ್ನ ಮ್ಯಾನೇಜ್ ಮಾಡ್ಬೇಕು. ಹೌದಾ? ಸರಿ ಆಯ್ತು. ಇನ್ಮೇಲೆ ನಾನು ರೇಷನ್ ತಗೊಳ್ಳೋದೇ ಇಲ್ಲ ಬಿಡಿ. ಆಚ್ ಕಡೆಯಿಂದ ತಿನ್ಬೇಕಂದ್ರೆ ಇನ್ಮೇಲೆ ನಾನು ಆರ್ಡರ್ ಮಾಡ್ತೀನಿ, ನೀವ್ಯಾರು ಆರ್ಡರ್ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ಇನ್ಮೇಲೆ ನೀವ್ ನನ್ಗೆ ಹೇಳಿ ಏನ್ ತಿನ್ಬೇಕು ಅಂತ ಅಷ್ಟೇ. ಅವಳು ಊಟನ ತರಿಸ್ತಿದ್ಲು, ಆದ್ರೆ ಗಾಡಿಯಲ್ಲಿ ಮಾಡಿರೋ ಊಟನ ತರಿಸ್ತಿದ್ಲು. ಮಾರನೇ ದಿನ, ಅಕ್ಕ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ನೀವು. ಶಾಯಿ ಪನೀರ್ ಎಷ್ಟು? ಏನ್ ತಕೊಂಡ್ರು? ಫುಲ್ ಪ್ಲೇಟ್ 100 ರೂಪಾಯಿ. ಅರೇ ವಾ, ತುಂಬಾ ಚೆನ್ನಾಗಿದೆ ಬಿಡು.
ಅಂಜಲಿ ದಮ್ ಹಾಲು ಮತ್ತೆ ಶಾಯಿ ಪನೀರ್ನ ತಗೊಂಡ್ ಮನೆಗ್ ಬರ್ತಾಳೆ. ಮನೆಗ್ ಹೋದ್ಮೇಲೆ ಎಲ್ಲಾರ್ಗೂ ಬಡಿಸ್ತಾಳೆ. ಬೇಕಂತಾನೆ 4 ರೊಟ್ಟಿನ ಸೀದಿಸ್ಬಿಡ್ತಾಳೆ. ಅವಳ ಪ್ಲೇಟಲ್ಲಿ ಫಸ್ಟೇ 3 ರೊಟ್ಟಿನ ಇಟ್ಕೊಂಡ್ಬಿಡ್ತಾಳೆ. ಇದ್ರಲ್ಲಿ 4 ರೋಟಿ ಸುಟ್ಟೋಗಿದೆ. ಇನ್ನೊಂದು 5 ಮಿಕ್ಕಿದೆ. ಇನ್ನೂ ಜಾಸ್ತಿ ರೊಟ್ಟಿ ತಗೊಂಡ್ ಬರ್ಬೋದಲ್ವಾ ಸೊಸೆ? ನೀವ್ ಯಾವಾಗ್ಲೂ ತಿಂತಿರಲ್ವಾ ಅದೇ ರೆಸ್ಟೋರೆಂಟ್ ಇಂದಾನೆ ನಾನ್ ತಂದಿದ್ದತ್ಗೆ. ನಾನು ಅಲ್ಗ್ ಹೋದ್ಮೇಲೆ ಏನೋ ಪಾರ್ಟಿ ಇತ್ತಂತ ಮಿಕ್ಕಿರೋದಿಷ್ಟೇ ಅಂತ ಕೊಟ್ರು. ನನ್ಗೇನ್ ಗೊತ್ತು ಸೀದೋಗಿದೆ ಅಂತ. ಆಮೇಲೆ ನೋಡಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ ತಿನ್ನಿ ಆಯ್ತಾ? ಹೆಂಗೋ ನಾನ್ ಮಾಡೋ ರೊಟ್ಟಿ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಇರೋದನ್ನೇ ಅವರೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ಮಾರನೇ ದಿನಾನು ಅವ್ರಿಗೆ ಕಾಲ್ ಮಾಡ್ತಾಳೆ ಮತ್ತೆ ಅವ್ರ ಹತ್ರದಿಂದಾನೆ ಕಡಿಮೆ ದುಡ್ಗೆ ಊಟನ ತರಿಸ್ತಾಳೆ. ಇದೇ ತರ ತುಂಬಾ ದಿನ ಕಳೆದು ಹೋಗುತ್ತೆ. ಈ ರೀತಿ ಫುಟ್ಪಾತ್ ಅಲ್ಲಿ ಮಾಡೋ ಅಡಿಗೆ ಹೆಂಗಿರುತ್ತಂತ ನಿಮ್ಗೆ ಗೊತ್ತಿರುತ್ತೆ. ಏನಮ್ಮ ಸೂಪರ್ ಆಗಿದೆ ನಿನ್ನ ಫುಡ್ಡಿನ ಒಂದು ಆರ್ಡ್ರು. ಅಯ್ಯೋ 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 ಹೊಟ್ಟೆ ನೋವು. ಏನಾಯ್ತು ಮಾವ? ನಂಗನ್ಸುತ್ತೆ ಗ್ಯಾಸ್ ಆಗಿದೆ ಅಂತ. ಸ್ವಲ್ಪ ನೋವಾಗ್ತಾ ಇದೆ. ಟ್ಯಾಬ್ಲೆಟ್ ತಕೊಳ್ತೀನಿ, ಸರಿಯಾಗುತ್ತೆ. ಆದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ದಿನ ದಿನ ಆಚೆ ತಂದಿದ್ದ ಊಟ ತಿನ್ನೋದ್ರಿಂದ ಆರೋಗ್ಯ ಹಾಳಾಗ್ತಿದೆ ಅಂತ. ಒಂದಿನ ಅವಳು ಆಲ್ರೆಡಿ ಮಾಡಿಟ್ಟಿರುವ ಪಲ್ಯನ ಫ್ರಿಜ್ಜಲ್ಲಿ ಇಟ್ಟಿರ್ತಾಳೆ. ಅದನ್ನ ತೆಗೆದು ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ಬಿಸಿ ಮಾಡಿ ಕೊಡ್ತಾಳೆ. ಅದನ್ನೇ ಆಚೆಯಿಂದ ತಂದೆ ಅಂತ ಹೇಳ್ತಾಳೆ. ಈ ಆಹಾರದಿಂದ ತುಂಬಾ ಕೆಟ್ಟ ವಾಸನೆ ಬರ್ತಿದೆ. ಹೆಂಗ್ ತಿನ್ನೋದಿದನ್ನ? ಯಾರು ಕೊಟ್ಟಿದ್ದನ್ನ? ಹೌದಮ್ಮ, ನೀವೇ ನೋಡಿ. ಅಂಜಲಿ ಎಷ್ಟು ಟೈಮ್ ತಗೊಳ್ತಾಳೆ ಊಟ ಮಾಡಕ್ಕೆ, ಆದ್ರೆ ಹೊರಗಡೆಯಿಂದ 15 ನಿಮಿಷದಲ್ಲಿ ಬರುತ್ತೆ. ಅವರೆಲ್ಲರೂ ಟಿವಿ ನೋಡ್ತಿರ್ತಾರೆ. ಆಗ ನ್ಯೂಸ್ ಅಲ್ಲಿ, ನಿಮ್ಮ ಎಲ್ಲರ ಹತ್ರನೂ ನನಗೆ ಒಂದೇ ಒಂದು ಬೇಡಿಕೆ ಇದೆ, ಆಚೆ ಫುಡ್ ತಿನ್ಬೇಡಿ. ಔಟ್ಸೈಡ್ ಫುಡ್ನ ಜಾಸ್ತಿ ತಗೊಳ್ಳೋದ್ರಿಂದ ತುಂಬಾ ಜಾಸ್ತಿ ಕಾಯಿಲೆಗಳು ಬರ್ತಿದೆ. ಕ್ಯಾನ್ಸರ್, ಇನ್ಫೆಕ್ಷನ್, ಈ ತರ ಡಯೇರಿಯಾ ಇನ್ನೂ ಜಾಸ್ತಿ. ಅದರಿಂದ ಆಚೆ ಊಟನ ನಾವು ಅವಾಯ್ಡ್ ಮಾಡ್ಬೇಕಾಗಿದೆ. ಮನೇಲಿರೋ ರಿಯಾಕ್ಷನ್ ಎಲ್ಲ ನೋಡಿ ಅವಳು ಎಂಜಾಯ್ ಮಾಡ್ತಿರ್ತಾಳೆ. ಯಾಕಂದ್ರೆ ಇದೆಲ್ಲ ಅವಳ ಪ್ಲಾನೇ ಅಲ್ವಾ? ಯಾಕಂದ್ರೆ ಅವಳನ್ನೆಲ್ಲ ಬದಲಾಯಿಸ್ಬೇಕಾದ್ರೆ ಏನಾದ್ರೂ ಮಾಡ್ಲೇಬೇಕು. ಇದನ್ ತೆಗಿಯಮ್ಮ ಇಲ್ಲಿಂದ, ನನಗಿನ್ನೂ ಬದುಕಬೇಕು. ಅಮ್ಮ ನೀನು ಕಿಚನಿಗೋಗಿ ನಿನ್ನ ಕೈಯಾರೆ ಏನಾದ್ರೂ ಮಾಡ್ಕೊಂತಾ ಅಮ್ಮ. ಹೌದು ಅಂಜಲಿ, ನಿನ್ನ ಕೈಯಾರೆ ಮಾಡಿದ್ದನ್ನೇ ತಿಂತೀವಿ ನಾವು. ಇವಾಗ ಅವಳ ಪ್ಲಾನ್ ವರ್ಕ್ ಆಗತ್ತೆ. ಆಚೆ ಫುಡ್ ಈಗ ಯಾರು ತಿನ್ನೋದೇ ಇಲ್ಲ. ಎಲ್ಲರೂ ತುಂಬಾ ಸಂತೋಷವಾಗಿ ಮನೇಲಿ ಮಾಡಿರೋ ಊಟನೇ ತಿಂತಾ ಇದ್ರು. ಅಯ್ಯೋ ತುಂಬಾ ಹಸಿತಿದ್ಯಲ್ಲ. ನಾನು ಈ ಚೌಮೀನನ್ನೇ ತಿಂತೀನಿ. ಚೌಮೀನಿಗೆ ರೇಟ್ ಎಷ್ಟು ಹೇಳಿ? 20 ರೂಪಾಯಿಗೆ ಹಾಫ್ ಪ್ಲೇಟ್, 40 ರೂಪಾಯಿಗೆ ಫುಲ್ ಪ್ಲೇಟ್. ಹಾಗಾದ್ರೆ ಹಾಫ್ ಪ್ಲೇಟ್ ಕೊಡಿ, ಮತ್ತೆ ಸಾಸ್ ಸಪರೇಟ್ ಕೊಡಿ. ಆದ್ರೆ ನಾನು ಇದ್ರಲ್ಲಿ ಫಸ್ಟೇ ಸಾಸ್ ಹಾಕ್ತಿದ್ದೀನಲ್ವಾ? ಅಯ್ಯೋ ಸ್ವಲ್ಪ ಜಾಸ್ತಿ ಕೊಡಿ. ಸಾಸ್ ಜಾಸ್ತಿ ಇದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ಸುರೇಶ್ ಚೌಮೀನ್ ತಿನ್ನಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನ್ ಹೇಳ್ತಾನೆ, ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಚೌಮೀನ್ ಒಳ್ಳೆ ಮಾಡ್ತೀಯಾಳೆ. ಇವಳನ್ ಮದ್ವೆ ಮಾಡ್ಕೊಂಡ್ರೆ ಬಂಪಾರೆ. ಚೆನ್ನಾಗಿರೋ ಹೆಂಡ್ತಿ, ಮತ್ತಿಬ್ರು ದುಡಿಮೆ, ಚೆನ್ನಾಗ್ ದುಡ್ಡಾಗುತ್ತೆ. ಇನ್ನೇನ್ ಬೇಕಿ ಜೀವನದಲ್ಲಿ? ಸುರೇಶ ಪ್ಲಾನ್ ಮಾಡೋಲೇ. ಚಾಂದಿನ ನೋಡ್ತಿದ್ದಂಗ್ಲೆ ಮನಸ್ಸಲ್ಲಿ ಆಸೆಗಳು ಉಂಟಾಗ್ಬಿಡುತ್ತೆ. ಪಾಪ ಅತಿ ಆಸೆ ಕೂಡ ಅವನಿಗೆ ಜಾಸ್ತಿ ಆಗ್ಬಿಡುತ್ತೆ. ದಿನ ಚೌಮೀನ್ ತಿನ್ನಕ್ಕೆ ಬರೋದನ್ನ ಮಾತ್ರ ಅವನು ನಿಲ್ಸ್ತಿರ್ಲಿಲ್ಲ. ಬೆಳಗ್ಗೆಲ್ಲ ಅವನು ತರಕಾರಿ ಮಾಡ್ತಿದ್ದ. ಸಾಯಂಕಾಲ ಆಗ್ತಿದ್ದಂಗ್ಲೆ ಚಾಂದಿನಿ ಅಂಗಡಿಗೆ ಚೌಮೀನ್ ತಿನ್ನಕ್ಕೆ ಬರ್ತಿದ್ದ. ಇದೇ ರೀತಿ ಅವರಿಬ್ಬರ ಪರಿಚಯ ಹೆಚ್ಚಾಗತ್ತೆ. ಸ್ವಲ್ಪ ದಿನದ ನಂತರ ಅವರಿಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ನನಗ್ ಗೊತ್ತು ನಾನೇನು ಚೆನ್ನಾಗ್ ಚೌಮೀನ್ ಮಾಡೋದಿಲ್ಲ ಅಂತ. ಆದ್ರೂ ದಿನ ಚೌಮೀನ್ ತಿನ್ನೋದಕ್ಕೆ ನನ್ನ ಅಂಗಡಿಗೆ ಯಾಕೆ ಬರ್ತಿದ್ರಿ ನೀವು? ಏನೇ ನೀನು, ಒಂದಲ್ಲ ಒಂದಿನ ಕಲ್ತ್ ಬಿಡ್ತೀಯ. ಮತ್ತೆ ನಾವು ಚೆನ್ನಾಗ್ ದುಡ್ಡು ಮಾಡೋಣ. ಅವನಂಗಂತ ಹೇಳಿದ ತಕ್ಷಣ ಅವಳಿಗೆ ಪಾಪ ತುಂಬಾ ಭಯ ಆಗ್ಬಿಡುತ್ತೆ. ಅವನ ಕಣ್ಣಲ್ಲಿ ದುಡ್ಡಿನ ಆಸೆ ಅವಳಿಗೆ ಕಾಣಿಸ್ತಿತ್ತು. ದಿನೇ ದಿನೇ ಆ ದುಡ್ಡಿನ ಆಸೆ ಹೆಚ್ಚಾಗ್ತಿತ್ತು. ಮತ್ತೊಂದಿನ, ಬಂದ್ಯಾ? ಇವತ್ತಿನ ಕಲೆಕ್ಷನ್ ಎಷ್ಟು? 250 ರೂಪಾಯಿ. ಅಷ್ಟೇನಾ? ಈ ರೀತಿ ಚೌಮೀನ್ ಮಾಡಿದ್ರೆ ಮತ್ತೇನಾಗುತ್ತೆ? ಎಷ್ಟೆಲ್ಲ ಆಲೋಚನೆ ಮಾಡಿಟ್ಟಿದ್ದೆ. ನೀನು ದುಡ್ಡು ಮಾಡ್ತಿ, ನಾನು ಮಾಡ್ತೀನಿ. ಮತ್ತೆ ನಾವು ದೊಡ್ಡ ಮನೆ ಕಟ್ತೀವಂತ. ಮತ್ತೆ ನಂದಂತೂ ಬ್ಯಾಡ್ ಲಕ್ ಆಗೋಗಿದೆ. ಅವನು ಮದ್ವೆ ಆದ 1 ವರ್ಷದಲ್ಲೇ ತುಂಬಾನೇ ಬದ್ಲಾಗ್ಬಿಡ್ತಾನೆ. ಅವಳು ಕಡಿಮೆ ದುಡ್ಡು ಸಂಪಾದನೆ ಮಾಡ್ತಿದ್ದಾಳಂತ ಯಾವಾಗ್ಲೂ ಬೈತಾನೆ ಇದ್ದ. ಆಗ ಒಂದಿನ ಬೇರೆ ಊರಲ್ಲಿ ಅವನು ತರಕಾರಿ ಮಾರ್ತಿದ್ದಾಗ ಸಡನ್ ಆಗಿ ಅವನ್ಗೆ ಹಸುವಾಗತ್ತೆ. ಏನಾದ್ರೂ ತಿನ್ನೋಣ ಅಂತ ಅವನು ಹುಡ್ಕಕ್ ಶುರು ಮಾಡ್ತಾನೆ. ಆಗ ಅವನಿಗೆ ಪಕ್ಕದಲ್ಲೇ ಒಂದು ಅಂಗಡಿ ಕಾಣಿಸತ್ತೆ. ಅಲ್ಲಿ ಒಂದು ಸುಂದರವಾದ ಹುಡುಗಿ ಮೋಮೋಸ್ ಮಾಡ್ತಿರ್ತಾಳೆ. ಹಾಫ್ ಪ್ಲೇಟ್ ಮೋಮೋಸ್ ಕೊಡ್ತೀರಾ? ಚಟ್ನಿ ಬೇರೆ ಕೊಡಿ. ಸುರೇಶ್ ಮೋಮೋಸ್ ತಗೊಂಡ್ ತಿಂತಾನೆ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಆಗ ಅವನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಹುಡುಗಿ ಚೆನ್ನಾಗಿದ್ದಾಳೆ, ಮೋಮೋಸ್ ಕೂಡ ಚೆನ್ನಾಗ್ ಮಾಡ್ತಾಳೆ. ಇವಳನ್ನೇ ಮದುವೆ ಆಗ್ಬೇಕಿತ್. ನಾನು ಇವಳು ಸೇರ್ ದುಡ್ಡು ಮಾಡ್ಬೋದಿತ್ತು.
ಛೇ, ಒಳ್ಳೆ ದುಡ್ಡಾಗ್ತಿತ್ತು. ನನ್ನ ಬ್ಯಾಡ್ ಲಕ್ಕು. ಯಾರನ್ ಮದುವೆ ಆಗಿದ್ದೀನಿ ನೋಡೀಗ. ಛೇ, ಈ ಸ್ವಭಾವದಲ್ಲಿ ಅತಿ ಆಸೆ ಉಳ್ಳ ಇವನು ಅವಳನ್ನ ಕೂಡ ಬಿಡೋದಿಲ್ಲ. ಚಾಂದಿನಿ ಹತ್ರ ಮಾತಾಡ್ತಾರನೆ ಇವಳ ಹತ್ರ ಕೂಡ ಸಿಹಿ ಸಿಹಿಯಾಗಿ ಮಾತಾಡ್ತಿದ್ದ. ಒಂದಿನ ಮಮತಾ ಹತ್ರ ಕೂಡ ನನ್ನ ಮದ್ವೆ ಮಾಡ್ಕೋತೀಯ ಅಂತ ಕೇಳ್ತಾನೆ. ಮತ್ತೆ ಮಮತಾ ಕೂಡ ಒಪ್ಕೋತಾಳೆ. ಸುರೇಶ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ಮಮತಾ ಅವ್ರ ಅಮ್ಮ ಆದ ಉಮಾಗೆ ಗೊತ್ತಾಗಿದ ತಕ್ಷಣ ಮಮತಾಗೆ ಅರ್ಥ ಆಗೋ ತರ ಹೇಳ್ತಾರೆ. ನೋಡಮ್ಮ ಮಮತಾ, ಇದು ತುಂಬಾ ತಪ್ಪು. ಬೇರೆ ಹೆಣ್ಮೋಗ ಮನೆಯನ್ನು ನಾಶ ಮಾಡಬಾರ್ದು. ಯಾರನ್ನ ಬೇಕಾದ್ರೂ ಮದ್ವೆ ಮಾಡ್ಕೋ, ಆದ್ರೆ ಇವನ್ ಮಾತ್ರ ಬೇಡಮ್ಮ. ಇವನು ನನಗೆ ಒಳ್ಳೆಯವನು ಅಂತ ಅನಿಸ್ತಿಲ್ಲ. ಅಮ್ಮ, ಅವ್ರ ಹೆಂಡತಿ ಅಂದ್ರೆ ಅವ್ರಿಗೆ ಇಷ್ಟಾನೇ ಇಲ್ಲ ಅಮ್ಮ. ಡಿವೋರ್ಸ್ ಕೂಡ ಕೊಟ್ಬಿಡ್ತಾರೆ. ಅವ್ರ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ. ಮದ್ವೆ ಅಂತೂ ಮಾಡ್ಕೊಂಡ್ರೆ ಅವ್ರನ್ನ ಮಾತ್ರನೇ ಮಾಡ್ಕೋತೀನಿ. ಅವ್ರ ಅಮ್ಮನ್ಗೆ ರಫ್ ಅಂಡ್ ಟಫ್ ಆಗಿ ಆನ್ಸರ್ ಕೊಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಮಮತಾ ಅವ್ರ ಅಮ್ಮನ್ ಮಾತು ಕೇಳ್ದೇನೆ ಅವಳು ಸುರೇಶ್ನ ಮದ್ವೆ ಮಾಡ್ಕೊಂಡ್ಬಿಡ್ತಾಳೆ. ಅವನು ಮದ್ವೆ ಮಾಡ್ಕೊಂಡು ಮನೆಗ್ ಕರ್ಕೊಂಡು ಹೋಗ್ತಾನೆ. ಮಮತಾ ಇದನ್ನೆಲ್ಲ ನೋಡಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ರೆಂಟಿಗೆ ಬೇರೆ ಮನೆ ತಗೊಂಡು ಅವಳು ಅಲ್ಲೇ ಇರ್ತಿರ್ತಾಳೆ. ಒಂದಿನ ಅವನು ತರಕಾರಿ ಮಾಡುವಾಗ ಒಂದು ಅಂಗಡಿ ಹತ್ರ ತುಂಬಾ ಜನ ನಿಂತಿರ್ತಾರೆ. ಆಗ ಅವನು ಅಲ್ಲೋಗಿ ನೋಡ್ತಾನೆ. ಅರ್ರೇ, ಏನ್ ಜನ! ಈ ಅಂಗಡಿ ಹತ್ರ ಇಷ್ಟು ಜನ ಯಾಕೆ? ನಾನು ನೋಡ್ತೀನಿ. ಅಲ್ಲೋಗಿ ಅವನು ನೋಡ್ತಿದ್ದಂಗ್ಲೆ ಅವನ್ಗೆ ಅವ್ನ್ ನೋಡಿರೋದು ನಿಜಾನಾ ಏನು ಅಂತ ಅವನ್ ಕೈಲಿ ನಂಬಕ್ಕೆ ಆಗಲ್ಲ. ಸಾನ್ವಿನ ಗಲ್ಲೆಯಲ್ಲಿ ತುಂಬಾ ದುಡ್ಡು ತುಂಬಿರುತ್ತೆ. ಅದನ್ನ ನೋಡಿ ಅವನು ಶಾಕ್ ಆಗ್ತಾನೆ. ಮತ್ತೆ ಆ ದಿನ ಸಾಯಂಕಾಲ, ಚಾನ್ನಿ, ನನ್ನಿಂದ ತಪ್ಪಾಯ್ತು. ನಾನ್ ಮಮತನ್ ಬಿಟ್ಬಿಡ್ತೀನಿ. ನೀನ್ ನನ್ ಜೊತೆ ಬಾ. ನಾವಿಬ್ರು ಸೇರಿ ಬಿಸ್ನೆಸ್ ಮಾಡೋಣ. ಏನಂದ್ರಿ? ಮಮತಾನ ಬಿಟ್ಬಿಡ್ತೀರಾ? ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ? ಮೊದಲು ನನ್ನನ್ ಬಿಟ್ಬಿಟ್ರೆ ಈಗ ಮಮತಾನ್ ಬಿಟ್ಬಿಡ್ತೀರಾ? ನಂಬರ್ 1 ಫ್ರಾಡ್ ನನ್ ಮಗ ಕಣ ನೀನು. ಇವಾಗ ನಾನೇನಾದ್ರೂ ನಿನ್ ಜೊತೆ ಬಂದ್ರೆ ನಾಳೆ ಚೆನ್ನಾಗ್ ಸಂಪಾದನೆ ಮಾಡೋಳು ಸಿಕ್ಕಿದ್ರೆ ನನ್ನನ್ ಬಿಟ್ಟು ಮದ್ವೆ ಮಾಡ್ಕೋತೀಯ ಅವಳನ್ನ. ನಾನ್ ನಿನ್ ಜೊತೆ ಬರಲ್ಲ. ನೀನು ಶಾಶ್ವತವಾಗಿ ಒಬ್ನೇ ಇರೋ, ಹೋಗೋ. ಬಾಯ್ ಮುಚ್ಚು. ನಾನ್ ಒಬ್ನೇ ಇರ್ತೀನ. ನಾನ್ ನನ್ ಮಮತನ ಹತ್ರ ಹೋಗ್ತೀನಿ. ನೀನಿಲ್ಲೇ ಸಾಯಿ. ಮಮತಾ ಇಲ್ಲೇ ಇದ್ದಾಳೆ. ನಿನ್ನ ನಿಜ ರೂಪ ಅವಳು ತಿಳ್ಕೊಂಬಿಟ್ಲು. ನಿನ್ನ ಮಾಯಲ್ಲಿ ಬಿದ್ದು ಅಮ್ಮನ್ನ ಬಿಟ್ಬಿಟ್ಟು ಅವಳು ಬಂದ್ಬಿಟ್ಲಲ್ವಾ? ಆದ್ರೆ ಅವ್ರ ಅಮ್ಮ ನನ್ ಜೊತೆ ಇದ್ದಾರೆ ಈಗ. ಅವರು ನನಗೆ ಒಳ್ಳೆ ಚೌಮೀನ್ ಮಾಡೋದ್ ಹೇಳ್ಕೊಟ್ರು. ಅಟ್ಲೀಸ್ಟ್ ಅವ್ರ ಮಗಳ ಜೀವನವನ್ನು ಕಾಪಾಡೋ ಆ ಜವಾಬ್ದಾರಿ ನನ್ಗೆ ಇದೆ ಅಲ್ವಾ? ಮೂವರನ್ನು ಒಟ್ಟಿಗೆ ನೋಡ್ಬಿಟ್ಟು ಅವನು ತುಂಬಾ ಶಾಕ್ ಆಗ್ತಾನೆ. ಅವನು ಅತಿ ಆಸೆಯಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅಂತ ಅವನಿಗೆ ಚೆನ್ನಾಗ್ ಅರ್ಥ ಆಗುತ್ತೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।